ಕರಾವಳಿ ಭಾಗದ ಅತಿ ದೊಡ್ಡ ಜಾತ್ರೆಗಳಲ್ಲಿ ಒಂದಾಗಿರೋ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಮಹಲಿಂಗೇಶ್ವರ ದೇವಸ್ಥಾನದ ಜಾತ್ರೋತ್ಸವದಲ್ಲಿ ಕುಡುಕರ ಮತ್ತು ಭಿಕ್ಷುಕರ ಉಪಟಳ ಜಾಸ್ತಿಯಾಗಿದೆ. ಹಗಲು ವೇಳೆಯಲ್ಲಿ ದೇವಸ್ಥಾನದ ಆವರಣಗಳಲ್ಲಿ ಮಲಗಿ ರಾತ್ರಿ ವೇಳೆಯಲ್ಲಿ ಭಿಕ್ಷಾಟನೆ ಕುಡಿದು ತೂರಾಡುವ ಈ ವ್ಯಕ್ತಿಗಳಿಂದಾಗಿ ಭಕ್ತರಿಗೆ ಕಿರಿಕಿರಿಯಾಗ್ತಾ ಇದೆ. ಬೇರೆ ರಾಜ್ಯಗಳಿಂದ ಜಾತ್ರೆಯ ಸಂದರ್ಭದಲ್ಲಿ ಪುತ್ತೂರಿನಲ್ಲಿ ಸೇರುವ ಈ ತಂಡಗಳು ಕಳ್ಳತನದಲ್ಲೂ ತೊಡಗುತ್ತಿದ್ದು ಸಂಬಂಧಪಟ್ಟ ಇಲಾಖೆಗಳು ಕ್ರಮ ಕೈಗೊಳ್ಳದಿದ್ದಲ್ಲಿ ಮುಂದಾಗುವ ಅನಾಹುತಗಳಿಗೆ ಇಲಾಖೆಗಳೇ ನೇರ ಹೊಣೆಯಾಗುತ್ತೆ ಅನ್ನೋ ಎಚ್ಚರಿಕೆಯನ್ನ ಭಕ್ತರು ರವಾನಿಸಿದ್ದಾರೆ. ಸುಮಾರು 20 ದಿನಗಳ ಕಾಲ ನಡೆಯುವ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಮಹಲಿಂಗೇಶ್ವರ ದೇವಸ್ಥಾನದ ವಾರ್ಷಿಕ ಜಾತ್ರೋತ್ಸವವು ಕರಾವಳಿಯ ಅತಿ ದೊಡ್ಡ ಜಾತ್ರೆಗಳಲ್ಲಿ ಒಂದಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಗೆ ಸಂಬಂಧಿಸಿದಂತೆ ಅತಿ ದೊಡ್ಡ ಜಾತ್ರೆ ಇಲ್ಲೇ ನಡೆಯುತ್ತದೆ. ದಿನವೊಂದಕ್ಕೆ ಸಾವಿರಾರು ಸಂಖ್ಯೆಯ ಭಕ್ತಾದಿಗಳು ಈ ಕ್ಷೇತ್ರಕ್ಕೆ ಆಗಮಿಸಿ ದೇವರ ದರ್ಶನವನ್ನ ಪಡೆದ ಬಳಿಕ ಜಾತ್ರೆಯಲ್ಲಿ ಸುತ್ತಾಡುವುದು ಇಲ್ಲಿನ ವಿಶೇಷತೆ. ಏಪ್ರಿಲ್ 1ರಂದು ಜಾತ್ರೆಗೆ ಕೊನೆ ಮುಹೂರ್ತ ನೆರವೇರಿದ ಬಳಿಕ ಆರಂಭಗೊಳ್ಳುವ ಜಾತ್ರಾ ವಿಧಿವಿಧಾನಗಳ ಬಳಿಕ ಏಪ್ರಿಲ್ 10ರಂದು ಧ್ವಜಾರೋಹಣ ನಡೆದು ಜಾತ್ರೆಯು ಅಧಿಕೃತವಾಗಿ ಆರಂಭಗೊಳ್ಳುತ್ತದೆ. ಏಪ್ರಿಲ್ 10ರಿಂದ ಏಪ್ರಿಲ್ 18ರವರೆಗೆ ಮಹಲಿಂಗೇಶ್ವರ ದೇವರು ಭಕ್ತರ ಭೇಟಿಗಾಗಿ ಹೊರಡುತ್ತಾರೆ. ಈ ಕಾರಣಕ್ಕಾಗಿಯೇ ರಾಜ್ಯದೆಲ್ಲೆಡೆಯಿಂದ ಪುತ್ತೂರಿಗೆ ಮಹಲಿಂಗೇಶ್ವರನ ಭಕ್ತರು ಆಗಮಿಸುತ್ತಿದ್ದು ಭಕ್ತರ ಜನಜಂಗುಳಿಯೇ ಇಲ್ಲಿ ಕಾಣಸಿಗುತ್ತದೆ. ಜಾತ್ರೆಯು ಅದ್ದೂರಿಯಾಗಿ ನಡೆಯಲು ವ್ಯಾಪಾರ ವ್ಯವಹಾರಗಳು ಮುಖ್ಯ ಅನ್ನೋ ಕಾರಣಕ್ಕೆ ಇಲ್ಲಿ ವಿಶಾಲವಾದ ಮೈದಾನದಲ್ಲಿ ಸುಮಾರು 400ಕ್ಕೂ ಮಿಕ್ಕಿದ ವಿವಿಧ ಬಗೆಯ ಸ್ಟಾಲ್ಗಳು ಇರುತ್ತೆ. ಭಕ್ತರು ಭಕ್ತಿಯ ಗುಂಗಲ್ಲಿದ್ದರೆ ಇನ್ನು ಕೆಲವರು ನಶೆ ಏರಿಸಿ ಕಿರಿಕಿರಿ ಮಾಡುವ ಮತ್ತು ಭಿಕ್ಷಾಟನೆಯ ಮೂಲಕ ಭಕ್ತರಿಗೆ ತೊಂದರೆ ನೀಡುತ್ತಾರೆ ಎನ್ನುವ ಆರೋಪ ಭಕ್ತರಿಂದ ಬರಲಾರಂಭಿಸಿದೆ. ಎಲ್ಲಿಂದೆಲ್ಲೋ ಭಿಕ್ಷುಕರು ಇಲ್ಲಿಗೆ ತಂದು ಬಿಡಲಾಗುತ್ತಿದ್ದು ಹಣ ಮಾಡುವ ದಂಧೆ ಈ ಭಿಕ್ಷಾಟನೆಯ ಹಿಂದಿದೆ ಎನ್ನುವ ಆರೋಪವೂ ಇದೆ. ದೇವಸ್ಥಾನದ ಈ ಜಾತ್ರೆ ಸಂದರ್ಭದಲ್ಲಿ ನಮಗೆ ಒಂದು ಬೇಸರದ ಸಂಗತಿ ಏನೆಂದರೆ ಭಿಕ್ಷುಕರ ಕಾಟ. ನಾವು ಸಮಿತಿ ಅಸ್ತಿತ್ವಕ್ಕೆ ಬರುವ ಮೊದಲು ಕಳೆದ 1 ವರ್ಷದಿಂದ ಹಿಂದೆ ಕೂಡ ನಾವು ದೇವಾಲಯದ ಎದುರುಗಡೆ ಭಿಕ್ಷುಕರು ಬೇಡುವಂತ ಒಂದು ಪರಿಸ್ಥಿತಿಯನ್ನು ನಾವು ವಿರೋಧಿಸ್ತಾ ಬರುತ್ತಿದ್ದು, ಈ ಬಗ್ಗೆ ಸಂಬಂಧಪಟ್ಟ ಇಲಾಖಾಧಿಕಾರಿಗಳಿಗೆ, ಸಮಾಜ ಕಲ್ಯಾಣ ಇಲಾಖಾಧಿಕಾರಿಗಳಿಗೆ ಕರೆ ಮಾಡಿ ಈ ಮೊದಲು ಒಂದು ಸಾರಿ 10 ಜನರನ್ನು ಕೂಡ ಕೊಂಡೋದಂತ ಪರಿಸ್ಥಿತಿ ಕೂಡ ಇದೆ. ಆದರೆ ಜಾತ್ರೆ ಸಂದರ್ಭದಲ್ಲಿ ಭಿಕ್ಷುಕರ ಕಾಟ ಜಾಸ್ತಿ ಆಗ್ತದೆ ಅಂತೇಳಿ ನಾವು ಈ ಮೊದಲು ದೇವಸ್ಥಾನದ ಆಡಳಿತ ಸಮಿತಿಗೆ ಮತ್ತು ಅಧಿಕಾರಿ ವರ್ಗಗಳಿಗೆ ಹಾಗೂ ಶಾಸಕರಿಗೆ ಕೂಡ ನಾವು ಪತ್ರಿಕಾ ಮುಖೇನ ಹಾಗೂ ಟಿವಿ ಮಾಧ್ಯಮದ ಮೂಲಕ ನಾವು ವಿಚಾರವನ್ನು ಮನವರಿಕೆ ಮಾಡಿರ್ತೇವೆ. ಈವರೆಗೆ ಕೂಡ ಅಂದರೆ ಇವತ್ತು ನಿನ್ನೆ ಕೂಡ ನೋಡುವಾಗ ಕೂಡ ಭಿಕ್ಷುಕರು ನಮ್ಮ ದೇವಸ್ಥಾನದ ಅಲ್ಲಲ್ಲಿ ಬೇಡುವಂತ ಒಂದು ಪರಿಸ್ಥಿತಿ ಇದೆ. ಯಾಕಂದ್ರೆ ಈ ಭಿಕ್ಷುಕರು ಎಲ್ಲಿಂದ ಬರುತ್ತಾರೆ ಅಂತ ಹೇಳುದು ನಮಗೆ ಒಂದು ಸಂದೇಹ. ಬೆಳಿಗ್ಗೆ ತಂದು ಭಿಕ್ಷುಕರನ್ನು ಪೇಟೆಯಲ್ಲಿ ಬಿಟ್ಟು ರಾತ್ರಿ ಕೊಂಡೋಗುವಂತ ಒಂದು ವ್ಯವಸ್ಥೆ ಸದಾ ಇದರಲ್ಲಿ ಇದೆ ಅಂತೇಳಿ ನಮಗೆ ಗೊತ್ತಾಗ್ತದೆ. ಹಗಲು ವೇಳೆಯಲ್ಲಿ ದೇವಸ್ಥಾನದ ಆವರಣದಲ್ಲೆಲ್ಲ ಮಲಗುವ ಕುಡುಕರ ಗುಂಪು ರಾತ್ರಿ ವೇಳೆಯಲ್ಲಿ ಜನಜಂಗುಳಿ ತೂರಾಟ ಆರಂಭಿಸಿ ಭಕ್ತರಿಗೆ ಕಿರಿಕಿರಿ ಉಂಟು ಮಾಡುತ್ತಿದ್ದಾರೆ. ಅಲ್ಲದೆ ಭಿಕ್ಷಾಟನೆಯ ನೆಪದಲ್ಲಿ ಕೆಲವರು ಕಳ್ಳತನದ ಕೃತ್ಯಗಳಲ್ಲಿಯೂ ತೊಡಗಿಕೊಂಡಿದ್ದು ಈ ಬಗ್ಗೆ ಹಲವು ಬಾರಿ ಸಂಬಂಧಪಟ್ಟ ಇಲಾಖೆಗಳಿಗೆ ಮಾಹಿತಿಯನ್ನು ನೀಡಲಾಗಿದೆ. ಆದರೂ ಯಾರೂ ಇತ್ತ ಗಮನ ಹರಿಸಿಲ್ಲ. ಒಂದು ವೇಳೆ ಈ ಬಾರಿ ಕಳ್ಳತನದಂತಹ ಪ್ರಕರಣ ನಡೆದಲ್ಲಿ ಅದಕ್ಕೆ ಇಲಾಖೆಗಳೇ ನೇರ ಹೊಣೆಯಾಗಬೇಕಾಗುತ್ತದೆ ಎಂದು ಭಕ್ತರು ಎಚ್ಚರಿಸಿದ್ದಾರೆ. ಒಂದು ಭಾಗದಲ್ಲಿ ಭಿಕ್ಷೆ ಬೇಡುವಂತದ್ದು, ಇನ್ನೊಂದು 16 ಮತ್ತು 17ನೇ ತಾರೀಕಿಗೆ 16ನೇ ದಿವಸ ತಾಯಿ ಉಲ್ಲಾಳಿತಮ್ಮನ ಭಂಡಾರ ಬರುವ ದಿವಸ ಅತಿ ಹೆಚ್ಚು ಭಕ್ತಾದಿಗಳು ಸೇರುವಂಥದ್ದು ಈ ದೇವಾಲಯದ ಗದ್ದೆಯಲ್ಲಿ. ಮತ್ತು 17ನೇ ತಾರೀಕಿನಂದು ನಮ್ಮ ಬ್ರಹ್ಮರಥ ಇರುವ ಕಾರಣ ಇಡೀ ಜಿಲ್ಲೆ ಬೇರೆ ಬೇರೆ ರಾಜ್ಯಗಳಿಂದ ಭಕ್ತ ಸಮೂಹವೇ ಇಲ್ಲಿ ಸೇರುವಂಥದ್ದು. ಈ ಸಂದರ್ಭದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಭಕ್ತಾದಿಗಳು ದೇವರ ಕಡೆಯಲ್ಲೇ ಗಮನವನ್ನು ಹರಿಸುವಾಗ ಈ ಭಿಕ್ಷುಕರು ಏನ್ ಮಾಡ್ತಾರೆ ಅಂತ ಹೇಳಿ ಭಿಕ್ಷುಕರ ಒಂದು ರೂಪದಲ್ಲಿ ಅವರು ಕಳ್ಳತನವನ್ನು ಕೂಡ ಮಾಡುವಂಥದ್ದು ಅದು ನಮಗೆಲ್ಲ ಗೊತ್ತಿದೆ. ಅದು ತುಂಬಾ ಸಲ ಅದರ ಬಗ್ಗೆ ನಮಗೆ ಮಾಹಿತಿ ಸಿಕ್ಕಿದ ಕಾರಣ ಕಳ್ಳತನ ಮಾಡುವಂತ ಪ್ರಕ್ರಿಯೆ ಕೂಡ ನಡೆದಿದೆ. ಇದನ್ನು ಈ ಸಂದರ್ಭ ಆಗುವುದರಿಂದ ಮತ್ತು ಮಕ್ಕಳು ನೋಡಿ, ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಆಚೀಚೆ ಹೋಗುವಾಗ ಅವರ ಮಕ್ಕಳಲ್ಲಿ ಚಿನ್ನದ್ದು ಸರ ಅದೇನಾದ್ರು ಇದ್ರೆ ಅದನ್ನು ಎಳೆಯುವಂತ ಪರಿಸ್ಥಿತಿ, ಇಂಥದ್ದೆಲ್ಲ ಘಟನೆ ಆಗಿದೆ ಮುಂಚೆ ಕೂಡ. ಅಂಥದ್ದು ಆಗಬಾರ್ದು. ದಯಮಾಡಿ ಈ ಭಿಕ್ಷುಕರ ಇಲಾಖೆಯಿಂದ ದಯಮಾಡಿ ಯಾರು ಆ ಇಲಾಖೆ ಅಧಿಕಾರಿಗಳಿದ್ದಾರ ಆ ಭಿಕ್ಷುಕರನ್ನ ಎಲ್ಲ ಇಲ್ಲಿಂದ ಶಿಫ್ಟ್ ಮಾಡಬೇಕು. ಅವರಿಗೆ ಏನು ನಿರಾಶ್ರಿತ ಕೇಂದ್ರಗಳಿದೆ ಅಲ್ಲಿ ತಗೊಂಡೋಗಿ ಹಾಕಬೇಕು. ದಿನವೊಂದಕ್ಕೆ ಲಕ್ಷಾಂತರ ರೂಪಾಯಿ ವ್ಯವಹಾರ ನಡೆಯುವ ಪುತ್ತೂರು ಜಾತ್ರೆಯಲ್ಲಿ ಯಾವೊಬ್ಬನೂ ನಷ್ಟ ಎಂದು ಹಿಂದೆ ಹೋದ ಇತಿಹಾಸವಿಲ್ಲ. ಇದೇ ಕಾರಣಕ್ಕೆ ಈ ಜಾತ್ರೆಯಲ್ಲಿ ಸ್ಟಾಲ್ ಹಾಕಲು ರಾಜ್ಯ ಹಾಗೂ ಹೊರ ರಾಜ್ಯದ ವ್ಯಾಪಾರಿಗಳು ಆಗಮಿಸುವುದು ಇಲ್ಲಿನ ವಿಶೇಷತೆಯೂ ಆಗಿದೆ.